ಸ್ಟ್ರಾಂಗ್ ಅಲ್ಲ, ತಪಸ್ಸು ಎಷ್ಟು ಟಫ್ ಇರುತ್ತಪ್ಪ ಅಂದ್ರೆ ನಾನು ಕೊಡ್ತಿರೋ ಈ ಒಂದು ಆತ್ಮಲಿಂಗ ಏನಿರ್ತ ನೀನು ಗಣೇಶನ್ ತಲೆಭಾಗ ನೋಡ್ತಿರ್ಬೋದು, ಈ ಥರ ಹಿಂಗೆ ವೇವ್ ಶೇಪ್ ಅದ ನೋಡ್ರಿ, ವೇವ್ ಶೇಪ್. ಸೊ ಹಾಯ್ ಹಲೋ ಎಲ್ರಿ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಆಫ್ಟರ್ ಲಾಂಗ್ ವೆರಿ ಲಾಂಗ್ ಟೈಮ್ ಮತ್ತೆ ನಾವು ಸಿಗ್ಲತ್ತೀವಿ. ಎಲ್ಲಿ ಹೋದಲ್ಲಿ ಬಂದಲ್ಲಿ ಕೇಳೋದು ಒಂದೇ ಕ್ವಶನ್, ಏನು ಮಾಡತ್ತಿ, ಎಲ್ಲಿ ಹೋಗಿದ್ದಿ, ಎದಕ್ಕೆ ಗ್ಯಾಪ್ ಕೊಟ್ಟು 2 ವರ್ಷ ಎಲ್ಲಿ ಹೋಗಿದ್ದಿ, ಏನೋ ಒಂದು ಪ್ರೀತಿ ನಾನು ಕೇಳಿರ್ತೀರಿ ಆಬ್ವಿಯಸ್ಲಿ, ಆ್ಯಂಡ್ ಏನೋ ಒಂದು ಮಾಡಲಿ ಹುಡುಗ ಅನ್ನೋದೊಂದು ಇದ್ರಾಗೆ ನೀವು ಕೇಳಿರ್ತೀರಿ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಅಲ್ಲಿದ್ದು ತೊಗೊಂಡು ಬಂದು ಇಲ್ಲಿದ್ದು ಹೇಳೋದು, ಇಲ್ಲಿದ್ದು ತೊಗೊಂಬಂದು ಅಲ್ಲಿದ್ದು ಹೇಳೋದು, ಇಷ್ಟು ಕೆಟ್ಟ ರೂಮರ್ಸ್ನ ನನ್ನ ಬಗ್ಗೆ ನಾನೇ ಕೇಳತ್ತೀನಿ ಅಂದ್ರೆ ಐ ಕ್ಯಾಂಟ್ ಇವನ್ ಬಿಲೀವ್, ನನಗದು ನಂಬಕ್ಕೂ ಆಗಲ್ಲ. ಇದು ಅಷ್ಟು ಕೆಟ್ಟ ರೂಮರ್ಸ್ ಕೇಳಿಬಿಟ್ಟೆ ನಾನು. ಆ್ಯಂಡ್ ಇಟ್ಸ್ ಓಕೆ, ಫೈನ್, ಏನು ಪ್ರಾಬ್ಲಮ್ ಇಲ್ಲ. ಭಾಳಷ್ಟು ಆಬ್ಸ್ಟ್ಯಾಕಲ್ಸ್ ಬಂದು, ಭಾಳಷ್ಟು ಕೆಟ್ಟ ಸಿಚುವೇಶನ್ ಬಂದು, ಅವನ್ನೆಲ್ಲ ಮೆಟ್ಟಿ ನಿಂತು ಈ ವರ್ಷದ ಕೊನೆ ದಿನ ಒಂದು ಪವಿತ್ರವಾದ ಒಂದು ಪ್ಲೇಸಿಗೆ ಬಂದು ನಾನು ಸ್ವಲ್ಪ ಕ್ಲೈಮೇಟ್ ಡಲ್ ಐತಲ್ಲ, ಸೊ ಅದಕ್ಕೆ ನಾನು ಆ್ಯಕ್ಷನ್ ಪ್ರೋ ಕ್ಯಾಮ್ರಾ ಯೂಸ್ ಮಾಡಲಾಗಿನಿ. ಕ್ಲೈಮೇಟ್ ಭಾಳ ಡಲ್ ಐತಿ ಇಲ್ಲಿದು, ಸೊ ಅದಕ್ಕೆ ನಾನು ಇವತ್ತು ಐಫೋನ್ನ ಶೂಟ್ ಮಾಡತ್ತೀನಿ. ಜರ್ನಿ ಒಳಗೆ ಏನೇನು ಪ್ರಾಬ್ಲಮ್ ಫೇಸ್ ಮಾಡಿ ಅಂತ ಹೇಳ್ತಿದ್ದೆ, ಬಟ್ ಇದು ರೈಡ್ ಸಿಚುವೇಶನ್ ಅಲ್ಲ. ಎಲ್ಲರೂ ಮೋಟೋ ವ್ಲಾಗ್ ಲವರ್ಸ್ ಇದ್ದೀರಿ ಅಂತ ನನಗೆ ಗೊತ್ತೈತಿ. ಸೊ ಮೋಟೋ ವ್ಲಾಗ್ ಒಳಗೆ ಸೆಟಪ್ ಒಳಗೆ ನಾವು ಒಂದೊಂದಾಗಿ ಹೋಗಿತಾ ಇರ್ತೀನಿ, ನೀವು ತೊಗೊಳ್ತಾ ಇರಿ. ಯಾರಿಗೆ ಅದು ಕೊಡಬೇಕಲ್ಲ ಕೊಟ್ಬಿಡಮಂತ, ಆಯ್ತಾ. ಆನ್ಸರ್, ನಾವು ಬಂದಿರೋಂಥ ಜಾಗ ಯಾವುದಪ್ಪ ಅಂದ್ರೆ ಮುರುಡೇಶ್ವರ. ಎಲ್ರಿಗೂ ಗೊತ್ತದ ಮುರುಡೇಶ್ವರ ಎದಕ್ಕೆ ಫೇಮಸ್ ಅದ. ಇವತ್ತು ಈ ವ್ಲಾಗ್ ಒಳಗೆ ನನ್ನ ಜೊತೆ ಮುರುಡೇಶ್ವರ ಜರ್ನಿ ನೋಡ್ಕೊಂಬರ್ರಿ, ಆ್ಯಂಡ್ ಮುರುಡೇಶ್ವರ ಒಳಗಿರೋ ಹಿಂದಿನ ಒಂದು ಸ್ಟೋರಿನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ನಾನು ಸ್ವಲ್ಪ ಭಾಳ ಫಸ್ಟ್ ಕನ್ನಡ ಮಾತಾಡತ್ತೀನಿ ಅನ್ಸ್ಲತ್ತ, ಬಟ್ ಇಟ್ಸ್ ಓಕೆ, ಫೈನ್, ಬಿಕಾಸ್ ನಮ್ಮ ಅಪ್ಪ ಅಮ್ಮ ಇಬ್ಬರು ಕನ್ನಡ ಟೀಚರ್. ಅವ್ರ ಮಗ ಎಷ್ಟು ಚಲೋ ಕನ್ನಡ ಮಾತಾಡಬೇಕಪ್ಪ ಅಂದ್ರೆ, ಮಾರಿ ಗೋತಣವಾಯಿತು ನಾಳಿನ ಭಾರತು ಚದುರಂಗ ಬಲದಲ್ಲಿ, ಇದೊಂದು ಲೈನ್ ಸಾಕು ಅನ್ಕೋತೀನಿ ನಾನು ಅಷ್ಟೇ. ನ್ಯೂ ಇಯರ್ ಸಲುವಾಗಿ ಗೋವಾ ಹೋದ, ಪಾಂಡಿಚೇರಿ ಹೋದ, ಪಬ್ ಕ್ಲಬ್ಬಿಗೆ ಹೋಗ್ತಾರೆ. ಸ್ವಲ್ಪ ಟೈಮ್ ಅದೇ ಮಾಡ್ತಿದ್ದೆ. ಈ ವರ್ಷ ಒಂದು ಸ್ವಲ್ಪ ಏನೋ ಐ ವಾಂಟ್ ಟು ಡೂ ಸಮಥಿಂಗ್ ಬಿಗ್. ಸೊ ಹಾಗಾಗಿ ನಮಗೆ ದೇವರ ಆಶೀರ್ವಾದ ಬೇಕೇ ಬೇಕು ನನಗೆ. ಸೊ ಹಾಗಾಗಿ ನಾ ಭೋಲೆನಾಥ್ ಹತ್ರ ಬಂದಿದ್ದೀನಿ ಅಷ್ಟೇಪ್ಪ, ಮತ್ತೇನಿಲ್ಲ. ವೆಲ್ಕಮ್ ಸಲುವಾಗಿ ಎಂಟ್ರಿಗೆ ನೋಡ್ರಿ ರಾಜಗೋಪುರಂ ನಿಂತ್ಬಿಟ್ಟೈತಿ. ಅವ್ರಿಗೆ ಗೊತ್ತಿರ್ಬೋದು, ಕರ್ನಾಟಕದ ಲಾರ್ಜೆಸ್ಟ್ ರಾಜಗೋಪುರಂ ನಮ್ಮ ಮುರುಡೇಶ್ವರ ಒಳಗಿರೋವಂಥದ್ದು. ಹೇಳ್ತಾ ಹೋಗ್ತೀನಿ ಮುಂದೆ ಸ್ಟೋರೀಸ್ ಏನೇನು ಅದಾವ ಏನೇನಿಲ್ಲ ಅಂತ. ಇಲ್ಲಿರೋ ಇತಿಹಾಸನ ಒಂದೊಂದಾಗಿ ತೆಗೆದು ನೋಡಂಬ್ರಿ ಅಂತ. ಭಾಳ ಚಂದ ಐತಿ. ರಾಜಗೋಪುರ ಹೆಂಗೆ ನಿಂತೈತೆ ಅಂದ್ರೆ ಮೈ ಗಾಡ್, ಒಂದು ಸಲ ನೋಡ್ರಿ, ಪರೇಶಾನ್ ಆಗ್ತಾರೆ ನೋಡಿ, ಸೀರಿಯಸ್ಲಿ. ವಾವ್, ಎಷ್ಟು ಚಂದ ಕಾಣತೈತಿ ರಾಜಗೋಪುರ ಹಿಂದ್ಗಡೆ ಶಿವನ ಮೂರ್ತಿ ಎಷ್ಟು ಚಂದ ನಿಂತಾವಂದ್ರೆ ಎರಡು, ಒಬ್ಬೊಬ್ಬ. ಲೈನ್ ನೋಡ್ರಿ ಎಷ್ಟು ದೊಡ್ಡದಾಗೈತಿ ಲೈನ್. ಅದಕ್ಕೆ ಜಲ್ದಿ ಬರಬೇಕಿತ್ತು, ನಾ ಜಲ್ದಿ ಬಂದಿಲ್ಲ ನಾನು. ಇರಲಿ, ಪರವಾಗಿಲ್ಲ. ದೇಕೋನ ಗಾಯ್ಸ್, ದೇಕೋನ ಗಾಯ್ಸ್. ಸೊ ಅಲ್ಲಿ ಹೋಗ್ಬೇಕಂದ್ರೆ, ಮೇಲೆ ಹೋಗ್ಬೇಕಂದ್ರೆ ಇಲ್ಲಿಂದ ಲಿಫ್ಟ್ ಅದ. ಸೊ ಹಾಗಾಗಿ ಆ ಲಿಫ್ಟ್ಗೆ ಇಷ್ಟು ಜನ ಕ್ಯೂ ನಿಂತಾರೆ ನೋಡ್ರಿ, ಸಿಂಪಲ್. ಬರ್ರಿ ಗೈಸ್, ಒಳಗೆ ಬರ್ರಿ ಗೈಸ್. ನಾವು ಆ ಕಡೆ ಹೋಗೋಣ ಬನ್ನಿ ಗೈಸ್. ಈ ಕಡೆ ತುಂಬ ಚೆನ್ನಾಗಿದೆ ಕ್ರೌಡ್, ಈ ಕಡೆ ಕ್ರೌಡೇ ಇಲ್ಲ ಗೈಸ್. ದೇಕೋನ ಗೈಸ್. ಓ ಮೈ, ಬನ್ನಿ ಸ್ನೇಹಿತರೆ. ನಾವೇನು ರಾಜಗೋಪುರಮ ನೀವೇನು ನೋಡಿದಿರಲ್ಲ, ಅದ್ರದ್ದು ಪೂರ್ತಿ ಟಾಪ್ ಫ್ಲೋರ್ದಾಗ ನಾವು ನಿಂತೀವಿ ಈಗ. ಟೋಟಲ್ 17 ಫ್ಲೋರ್ಸ್ ಅದಾವೆ. ಸೊ ನೀವು ಲಿಫ್ಟ್ ಫೆಸಿಲಿಟಿನೇ ಅದ, ನಡ್ಕೊಂಡು ಹೋಗೋಪ್ಲೇ ಇಲ್ಲ, ನಡ್ಕೊಂಡು ಹೋಗಕ್ಕೂ ಆಗಂಗಿಲ್ಲ ಅನ್ಕೋತೀನಿ. ಒಂದು ತಾಸು ಲೇಟ್ ಆದ್ರೂ ಪರವಾಗಿಲ್ಲ, ಕ್ಯೂ ಒಳಗೆ ನಿಂತ್ಕೊಂಡು ಒಂದು ಲಿಫ್ಟ್ ಟೋಕನ್ ತೊಗೊಂಡೇ ಬರ್ರಿ. ಬಿಕಾಸ್ ಎಷ್ಟು ವರ್ತ್ ಐತಂದ್ರೆ ಇಲ್ಲಿ ಮ್ಯಾಗ್ ನಿಂತು ವ್ಯೂ ಹೆಂಗೆ ಎಷ್ಟು ಚಲೋ ಕಾಣತ್ತಪ್ಪ ಅಂದ್ರೆ, ನಿಮ್ಗೆ ಸಿನಿಮ್ಯಾಟಿಕ್ ವ್ಯೂಸ್ ಹಾಕ್ತೀನಂತ. ಸಿನಿಮ್ಯಾಟಿಕ್ ವಿಜುವಲ್ಸ್ ನೋಡ್ಕೊರಿ. ಬಂದಮೇಲೆ ನಿಮ್ಗೆ ಡ್ರೋನ್ ಅವಶ್ಯಕತೆನೇ ಇಲ್ಲ ನೋಡ್ರಿ, ನಿಮ್ಮ ಕಣ್ಣೇ ಡ್ರೋನ್ ಆಗಿರ್ತಾವೆ. ಅಷ್ಟು ಪೂರ್ತಿ ಎಲ್ಲ ಹಿಂಗೆ ಮನುಷ್ಯರೆಲ್ಲ ಹಿಂಗೆ ಸಣ್ಣ ಸಣ್ಣ ಇರ್ವಿಗಪ್ಲೆ ಕಾಣ್ತಾವೆ, ಅಷ್ಟು ಚಂದ, ಅಷ್ಟು ಹೈಟ್ ಐತೆ ಇನ್ನೊಂದು ಹೇಳ್ಬೇಕಂದ್ರೆ. ಆ್ಯಂಡ್ ನೈಸ್, ಬರ್ರಿ.
ಟೆಂಪಲ್ ಒಳಗೆ ಎಂಟ್ರ್ ಆಗ್ಲತ್ತೀವಿ. ಗೊತ್ತಿಲ್ಲ ಒಳಗೆ ಕ್ಯಾಮ್ರಾ ಅಲೋ ಐತೇನಿಲ್ಲ ಅಂತ. ಸೊ ಇದು ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ, ರಾವಣ ಏನು ಮಾಡ್ತಾನೆ, ಒಂದು ತಪಸ್ಸಿಗೆ ಕೊಡ್ತಾನೆ. ತಪಸ್ಸು ಎಷ್ಟು ಸ್ಟ್ರಾಂಗ್ ಇರುತ್ತಪ್ಪ ಅಂದ್ರೆ, ಸ್ಟ್ರಾಂಗ್ ಅಲ್ಲ, ತಪಸ್ಸು ಎಷ್ಟು ಟಫ್ ಇರುತ್ತಪ್ಪ ಅಂದ್ರೆ ಅಷ್ಟು ಈಸಿಯಾಗಿ ಆ ತಪಸ್ಸನ್ನ ಕೂಡಲಿಕ್ಕೆ ಸಾಧ್ಯ ಇಲ್ಲ ಅನ್ಕೋರಿ. ಯಾಕಂದರೆ ಯಾರನ್ನ ಮೆಚ್ಚಿಸೋದಿರುತ್ತಂದ್ರೆ ನಾ ಆದಿ ನಾ ಅಂತಂತಾರಲ್ಲ, ಶಿವನಿಗೆ ಮೆಚ್ಚಿಸೋದಿರುತ್ತೆ. ಸೊ ಅವ್ರ ಕಡೆಯಿಂದ ಒಂದು ವರ ಪಡಿಲಿಕ್ಕೆ ರಾವಣ ಏನು ಮಾಡ್ತಾನೆ, ಒಂದು ತಪಸ್ಸಿಗೆ ಕೂಡ್ತಾನೆ. ಸೊ ತಪಸ್ಸೇನಪ್ಪ ಅಂದ್ರೆ ಶಿವನ ಹತ್ರ ಇರೋ ಆ ಒಂದು ಆತ್ಮಲಿಂಗನ ಪಡಿಲಕ್ಕೆ ರಾವಣ ಏನು ಮಾಡ್ತಾನೆ, ಒಂದು ದೊಡ್ಡ ತಪಸ್ಸಿಗೆ ಕುಂತ್ಬಿಡ್ತಾನೆ. ಸಿ ಗೈಸ್, ಶಿವನ ಹತ್ರನೇ ಒಂದು ಆತ್ಮಲಿಂಗ ಇರುತ್ತೆ. ಆ ಆತ್ಮಲಿಂಗನ ಪಡಿಲಿಕ್ಕೆ ರಾವಣ ಏನು ಮಾಡ್ತಾನೆ, ಒಂದು ತಪಸ್ಸಿಗೆ ಕುಂತ್ಬಿಡ್ತಾನೆ. ಇನ್ನೊಂದು ಏನಪ್ಪ ಅಂದ್ರೆ, ಆ ತಪಸ್ಸೊಳಗೆ ಅವನೇನಾರ ಯಶಸ್ವಿಯಾಗಿ ಆ್ಯಂಡ್ ಆ ಆತ್ಮಲಿಂಗ ಏನಾರ ಸಿಕ್ಕಿತಪ್ಪ ಅಂದ್ರೆ ಈ ವಾಸ್ ದಿ ಕಂಪ್ಲೀಟ್ ಡಿಸಾಸ್ಟರ್ ಅನ್ಕೋರಿ. ಅಷ್ಟು ಒಂದು ಪವರ್ಫುಲ್ ಆಗಿರ್ತಂಥ ಅವನ ಹತ್ರ ಒಂದು ಶಕ್ತಿ ಬರ್ತಿತ್ತು. ಅಷ್ಟು ಶಕ್ತಿ ಆ ಒಂದು ಆತ್ಮಲಿಂಗದಾಗಿರ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆತ್ಮಲಿಂಗ ಪಡ್ಕೋತಾನೆ. ಅದು ಹೆಂಗಂತ ಹೇಳ್ತೀನಿ ಕೇಳ್ರಿ. ಸೊ ಆಮೇಲೆ ಏನಾಗ್ತಾ, ರಾವಣ ಏನು ಮಾಡ್ತಾನೆ, ತಪಸ್ಸಿಗೆ ಕೂಡ್ತಾನೆ. ಆ್ಯಂಡ್ ಎಷ್ಟೋ ಒಂದು ಪ್ರಯತ್ನದ ನಂತರ ಏನಾಗುತ್ತೆ, ಶಿವ ಪ್ರತ್ಯಕ್ಷ ಆಗಿ ಆ ಒಂದು ಆತ್ಮಲಿಂಗನೇ ಬೇಡ್ತಾನೆ. ರಾವಣ ಕೇಳ್ತಾನೆ, ಶಿವ ನಿನಗೆ ಏನು ಬೇಕಂತ ಕೇಳ್ತಾನೆ. ಅವಾಗ ರಾವಣ ಹೇಳ್ತಾನೆ, ನನಗೆ ನಿನ್ನ ಆತ್ಮಲಿಂಗನೇ ಬೇಕಂತ ಹೇಳ್ತಾನೆ. ಆ ಒಂದು ಭಕ್ತಿಗೆ ಮೆಚ್ಚಿ ಶಿವ ಏನು ಮಾಡ್ತಾನೆ, ಆತ್ಮಲಿಂಗನ ಕೊಡ್ತಾನೆ. ಬಟ್ ಒಂದು ಕಂಡೀಷನ್ ಹಾಕಿ ಕೊಡ್ತಾರೆ. ಕಂಡೀಷನ್ ಏನಪ್ಪ ಅಂದ್ರೆ, ನೀವು ಮನೆವರೆಗೂ ಹೋಗೋವರೆಗೂ ಈ ಒಂದು ಆತ್ಮಲಿಂಗನ ಭೂಮಿ ಸ್ಪರ್ಶ ಆಗಬಾರ್ದು. ಮೀನ್ಸ್ ಅದು ಎಲ್ಲೂ ಕೆಳಗಡೆ ಇಡಬಾರ್ದು, ಯಾರು ಕೆಳಗಡೆ ಒಟ್ಟು ಭೂಮಿಗೆ ಟಚ್ ಆಗಬಾರ್ದು. ಆ ಒಂದು ಕಂಡೀಷನ್ ಮೇಲೆ ನಿನಗೆ ಆತ್ಮಲಿಂಗನ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ರಾವಣ ಅಗ್ರಿನೂ ಆಗ್ತಾನೆ. ಸೊ ಇದೆಲ್ಲ ನೋಡಿ ದೇವಾನು ದೇವತೆಗಳು ಏನು ಮಾಡ್ತಾರೆ, ಫುಲ್ ಗಾಬರಿ ಆಗಿಬಿಡ್ತಾರೆ. ರಾವಣನ ಕೈಗೆ ಆತ್ಮಲಿಂಗ ಸಿಕ್ಕಾದ, ಇವಾಗ ಅವ್ನ ಕೈಗೆ ಸಿಕ್ತಂದ್ರೆ ಮುಗೀತು, ನಮ್ಮನ್ನು ಯಾರೂ ಸುಮ್ಮನೆ ಬಿಡಲ್ಲ ಅಂತ ಎಲ್ರಿಗೂ ಗೊತ್ತಾಗ್ಬಿಡ್ತೈತೆ ಎಲ್ರಿಗೆ. ಅವನ ಕೈಗೆ ಆತ್ಮಲಿಂಗ ಸಿಕ್ಕೈತಿ, ಇವಾಗ ಆಯ್ತು, ಇವಾಗ ನಮ್ಮ ಕತೆ ಅಷ್ಟೇ ಅಂತ ಅನ್ಕೊಂಡ್ಬಿಡ್ತಾರೆ. ಅಂದ್ರೆ ಬೇರೆ ಬೇರೆ ದೇವಾನ ದೇವತೆಗಳೆಲ್ಲ ಇದನ್ನೆಲ್ಲ ನೋಡಿಕೊಂಡು ಎಲ್ಲರೂ ಏನು ಮಾಡ್ತಾರೆ, ವಿಷ್ಣು ಹತ್ರ ಹೋಗ್ತಾರೆ. ವಿಷ್ಣು ಅವ್ರು ಏನು ಆಲ್ರೆಡಿ ವಿಷ್ಣು ಗೊತ್ತಲ್ಲ ಹೆಂಗೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾರೆ. ಎಲ್ಲದಕ್ಕೂ ಅವ್ರ ಹತ್ರ ಒಂದು ಪ್ಲ್ಯಾನ್ ಇದ್ದೇ ಇರುತ್ತಂತೆ. ಆತ್ಮಲಿಂಗ ತೊಗೊಂಡು ಹೋಗ್ತಿರ್ಬೇಕಾದ್ರೆ ವಿಷ್ಣು ದೇವ್ರು ಏನು ಮಾಡ್ತಾರೆ, ಸುದರ್ಶನ್ ಚಕ್ರದಿಂದ ಏನು ಮಾಡಿಬಿಡ್ತಾರೆ ವಿಷ್ಣು ದೇವ್ರವರು, ಸನ್ನಿಗೆ ಹಿಂಗೆ ಕವರ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಒಂದು ಈವ್ನಿಂಗ್ ಥರ ಒಂದು ಸೀನ್ನ ಕ್ರಿಯೇಟ್ ಮಾಡಿಬಿಡ್ತಾರೆ. ಸೊ ಅಲ್ಲಿ ಏನಾಗಿಬಿಡ್ತದೆ, ರಾವಣ ಏನು ಮಾಡ್ತಾನೆ, ಆ ಟೈಮ್ನಾಗ ಸಂಧ್ಯಾ ವಂದನೆ ಮಾಡಲೇಬೇಕು. ಬಿಕಾಸ್ ಫಸ್ಟ್ ನೆನ್ಪಿಟ್ಕೋರಿ, ರಾವಣ ಒಬ್ಬ ಅಪ್ಪಟ ಬ್ರಹ್ಮಚಾರಿ. ಆ್ಯಂಡ್ ಯಶಸ್ವಿಯಾಗಿರೋದು ಇದೇ ಒಂದು ರೀಸನ್, ಬಿಕಾಸ್ ಈಸ್ ಅ ವೆಲ್ ಡಿಸಿಪ್ಲಿನ್ಡ್ ಮ್ಯಾನ್. ಆವಾಗಲೇ ಹೇಳಿದ್ನಲ್ಲ, ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡಿರ್ತಾರಂತ. ನಮ್ಮ ಗಣೇಶ್ ಏನು ಮಾಡಿರ್ತಾರೆ, ಒಂದು ಚಿಕ್ಕ ಬ್ರಾಹ್ಮಣ ವೇಷದಾಗ ಬಂದ್ಬಿಡ್ತಾನೆ. 6-7 ಇಯರ್ಸ್ ಅಷ್ಟು ಏಜ್ ಅನ್ಕೋರಿ, ಅಷ್ಟು ಚಿಕ್ಕವನು ಬಂದ್ಬಿಡ್ತಾನೆ ಅನ್ಕೋರಿ. ರಾವಣ ಏನು ಮಾಡ್ತಾನೆ, ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಹೋದಾಗ ಏನಾಗ್ತದೆ, ಯಾರಿಗಾದ್ರೂ ಕೊಡಬೇಕಲ್ಲ ಅದು ಲಿಂಗನ. ಕಂಡೀಷನ್ ಏನಿರುತ್ತೆ ಹೇಳ್ರಿ, ಅಲ್ಲ ಆತ್ಮಲಿಂಗ ಏನಿರುತ್ತಲ್ಲ ಭೂಮಿಗೆ ಒಟ್ಟು ಟಚ್ ಆಗ್ಬೋದು, ಸ್ಪರ್ಶ ಆಗ್ಬಾರ್ದು. ಆ ಒಂದು ಕಂಡೀಷನ್ ಮೇಲೆ ಶಿವ ಏನು ಮಾಡಿರ್ತಾನೆ, ಆತ್ಮಲಿಂಗನ ಕೊಟ್ಟಿರ್ತಾನೆ. ಓಕೆ, ಇದು ಸ್ಟೋರಿ ನಡೆದಿರಂತ. ಇಲ್ಲೇ ಅದು ನೋಡ್ರಿ ಮೇನ್ ಕ್ಲೈಮ್ಯಾಕ್ಸ್ನಾಗ ಇರೋದು. ರಾವಣ ಏನು ಮಾಡ್ತಾನೆ, ಆ ಒಂದು ಆತ್ಮಲಿಂಗ ಏನದಲ್ಲ, ಬ್ರಹ್ಮಣ ಬಾಲಕ ವೇಷದಲ್ಲಿ ಬಂದಿರತಕ್ಕಂಥ ಗಣೇಶನ ಕೊಟ್ಬಿಡ್ತಾನೆ ಅನ್ಕೋರಿ. ಕೊಟ್ಟಾಗ ಏನಾಗ್ತದೆ, ಅಲ್ಲಿನೂ ಗಣೇಶ್ ಒಂದು ಕಂಡೀಷನ್ ಕೊಡ್ತಾನೆ, ನಾನು ಹಿಡ್ಕೊಲ್ಲಂತಲ್ಲ, ಬಟ್ ಒಂದು ಕಂಡೀಷನ್ ಏನಪ್ಪ ಅಂದ್ರೆ, ನಾನು 3 ಸಲ ನಿಮ್ಮ ಹೆಸರನ್ನ ಕೂಗ್ತೀನಿ, ಅಷ್ಟರಲ್ಲಿ ನೀವು ಏನಾರು ಬರಲಿಲ್ಲಪ್ಪ ಅಂದ್ರೆ ನಾ ಈ ಆತ್ಮಲಿಂಗನ ಕೆಳಗಿಟ್ಬಿಡ್ತೀನಿ ಅಂತ ಅವನೋ ಒಂದು ಕಂಡೀಷನ್ ಆಗ್ತಾನೆ. ಈಗಿದ್ರು ಸಾಯಂಕಾಲ ಆಗ್ತಿರ್ತಲ್ಲ, ಸಂಧ್ಯಾ ವಂದನೆ ಮಾಡಲೇಬೇಕಂತ ರಾವಣ ಅವ್ನು ಕೇಳಿದಕ್ಕೆಲ್ಲನೂ ಎಸ್ ಅಂದ್ಬಿಡ್ತಾನೆ. ಆಯ್ತು ಹೋಗ್ತಾನೆ, ಸ್ವಲ್ಪ ಹೊತ್ತು ಸಮುದ್ರ ದಂಡದಾಗ ಹೋಗ್ತಾನೆ. ಇದೇ ಜಾಗದು ಇವಾಗೇನು ನೋಡತ್ತಿರುವಲ್ಲ ಅರಬಿಯನ್ ಸಮುದ್ರ ಏನಲ್ಲ, ಇದೇ ದಡದೊಳಗೆ ಏನಾಗ್ತಾನೆ, ಅವ್ನು ಹೋಗ್ತಾನೆ, ಸಂಧ್ಯಾ ವಂದನೆ ಮಾಡ್ತಿರ್ತಾನೆ. ಇನ್ನೇನು ಅರ್ಧ ಮುಗಿಸಿರಲ್ಲ, ಗಣೇಶ ಏನು ಮಾಡ್ಬಿಡ್ತಾನೆ, ಅವನ ಹೆಸರು ಕರೀಲಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. 1 ಸಲ ಕರ್ದ, 2 ಸಲ ಕರ್ದ, ರಾವಣ ಪೂರ್ತಿ ಫುಲ್ ಭಯ ಬಿದ್ದುಬಿಡ್ತಾನೆ. ಇನ್ನೇನು 3ನೇ ಸಲ ಏನು ಕರಿತಿರ್ತಾನೆ ರಾವಣ, ಇನ್ನೇನು ಓಡಿ ಬರಬೇಕು, ಗಣೇಶ ಏನು ಮಾಡಿಬಿಡ್ತಾನೆ, ಪಟ್ಟನಂಗೆ ಅವ್ರ ಹೆಸರು ಕರೆದು ಕೆಳಗಿಟ್ಬಿಡ್ತಾನೆ ಆತ್ಮಲಿಂಗ. ಇದು ನೋಡ್ರಿ ಸ್ಟೋರಿ ಸ್ಟಾರ್ಟ್ ಆಗೋದಿಲ್ಲ. ಸೊ ಕೆಳಗಿಟ್ಟ ಮೇಲೆ ರಾವಣ ಫುಲ್ ಸಿಟ್ಟಿಗಾಗಿಬಿಡ್ತಾನೆ. ಸಿಟ್ಟಾದ್ಮೇಲೆ ಇಲ್ಲಿ ಇನ್ನೊಂದೇನಂತಾರೆ, ಕೆಲವೊಂದು ಸ್ಟೋರಿ ಒಳಗೆ ಏನಾಗ್ತದೆ, ಗಣೇಶನ ತಲೆಭಾಗ ನೋಡ್ತಿರ್ಬೋದು, ಈ ಥರ ಹಿಂಗೆ ವೇವ್ ಶೇಪ್ ಅದ ನೋಡ್ರಿ. ವೇವ್ ಶೇಪ್ದಾಗ ಅಲ್ಲಿ ಏನಾಗ್ತದೆ, ರಾವಣ ಹಿಂಗೆ ಕೆಳಗೆ ಹಿಂಗೆ ಅವ್ನ ತಲೆ ಹಿಂಗೆ ಹೊಡೆದಾನ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಅಂತಾರೆ, ಆಬ್ವಿಯಸ್ಲಿ ಅದು ಆನೆ ಮುಖಾನೇ ತಂದು ಹಚ್ಚಿರೋದು. ಬಟ್ ಒಬ್ಬೊಬ್ರು ಅಂತಾರೆ, ಈ ಗುಂಡು ಹೊಟ್ಟೆ ಎದಕ್ಕೆ ಬಂದದ, ತಲೆ ಹಿಂಗೆ ಹೊಡೆದಿರೋ ಫೋರ್ಸಿಗೆ ಆ ಒಂದು ಭಾಗ ಸ್ವಲ್ಪ ಹಿಂಗೆ ಬೆಂಡ್ ಆಗೈತಿ, ಮತ್ತು ಹೊಟ್ಟೆ ಸ್ವಲ್ಪ ಡುಮ್ ಹೊಟ್ಟೆ ಆಗೈತೆ ಅಂತ ಇನ್ನು ಸ್ವಲ್ಪ ಜನ ಅಂತಾರೆ. ಆತ್ಮಲಿಂಗ ಏನಾಗಿರ್ತಾವಲ್ಲ 5 ಭಾಗವಾಗಿ ಕನ್ವರ್ಟ್ ಆಗಿರ್ತಾವ. ಅದರಲ್ಲಿ ಒಂದು ಭಾಗನೇ ನಮ್ಮ ಮುಂದೆ ಇರುವ ಮುರುಡೇಶ್ವರ. ಇದು ನೋಡ್ರಿಪ್ಪ ಬ್ಯಾಕ್ಗ್ರೌಂಡ್ ಸ್ಟೋರಿ. ಇಷ್ಟೇ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಸೊ ಯಾರ್ಯಾರು ಹೊಸಬ್ರದಿರಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಯಾರ್ಯಾರು ನಮ್ಮ ಓಲ್ಡ್ ಸಬ್ಸ್ಕ್ರೈಬರ್ಸ್ ಇದ್ರಲ್ಲ, ನೀವು ಕಮೆಂಟ್, ಲೈಕ್, ಶೇರ್, ಯಾರ್ಯಾರು ಅನ್ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಅವ್ರು ವಾಪಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಬಿಕಾಸ್ ನಿಮ್ಮ ಸಪೋರ್ಟ್ ನನಗೆ ಈಗ ಭಾಳ ನೀಡ್ ಐತಿ. ಬಿಕಾಸ್ ನಮ್ದು ಈ ಗ್ರಾಫ್ ಮೇಲೆ ಹೋಗೋದೈತಿ, ಮತ್ತೆ ಕೆಳಗೆ ಹೋಗೋದಿಲ್ಲ. ಪ್ರಜ್ವಲ್ JB ಈಸ್ ಬ್ಯಾಕ್. ಸೊ ಮತ್ತೆ ಸಿಗುವಂತ. ಸ್ಟೇ ಟ್ಯೂನ್ಡ್. ಬಾಯ್.